ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ಈ ಟೈಲರ್ ಮಿಷನ್ ನ ಬಾಡಿ ಪಾರ್ಟ್ಸ್ ನ ಹೆಸರು ಮತ್ತೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಟೈಲರ್ ಮಿಷನ್ ನ ಮೊದಲನೇ ಬಾಡಿ ಪಾರ್ಟ್ ಯಾವ್ದಂತ ಹೇಳಿದ್ರೆ ಬ್ಯಾಲೆನ್ಸ್ ವೀಲ್ ಆರ್ ಹ್ಯಾಂಡಲ್. ಈ ಹ್ಯಾಂಡಲ್ ನ ರನ್ ಮಾಡ್ಬಿಟ್ಟು ಈ ಟೈಲರ್ ಮಿಷನ್ ಸ್ಟಾರ್ಟ್ ಮಾಡ್ಬೇಕು. ಇದಕ್ಕೆ ಏನಂತ ಕರೀತಾರೆ ಅಂತಾರೆ ಹೇಳಿದ್ರೆ ಬ್ಯಾಲೆನ್ಸ್ ವೀಲ್ ಆರ್ ಹ್ಯಾಂಡಲ್ ಅಂತ ಕರೀತಾರೆ. ನಂತರ ಇದಕ್ಕೆ ನಾನು ಮೋಟರ್ ಹಾಕ್ಸ್ಕೊಂಡಿದ್ದೀನಿ, ಹಾಗಾಗಿ ಇದಕ್ಕೆ ಮೋಟರ್ ಅಂತ ಕರೀತಾರೆ. ನಂತರ ಇದೊಂದು ದಾರ ಕಾಣಿಸ್ತಿದೆಯಲ್ಲ, ಇದಕ್ಕೆ ಬೆಲ್ಟ್ ಆರ್ ಸಪೋರ್ಟಿವ್ ಬಾರ್ ಅಂತ ಕರೀತಾರೆ. ನಂತರ ಇದಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಬಾಬಿನ್ ವಿಂಡರ್ ಅಂತ ಕರೀತಾರೆ. ಇಲ್ಲೊಂದು ಸ್ಪ್ರಿಂಗ್ ಕಾಣಿಸ್ತಿದೆಯಲ್ಲ, ಇದಕ್ಕೆ ಬಾಬಿನ್ ವಿಂಡರ್ ಫ್ಲೆಕ್ಷನ್ ರಿಂಗ್ ಅಂತ ಕರೀತಾರೆ. ಇದ್ರೊಳಗೆ ಬಾಬಿನ್ ಹಾಕ್ಬಿಟ್ಟು ದಾರ ಸುತ್ತಲಿಕ್ಕೆ ಯೂಸ್ ಆಗುತ್ತೆ. ಇದಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಸ್ಟಿಚಿಂಗ್ ರೆಗ್ಯುಲೇಟರ್ ಅಂತ ಕರೀತಾರೆ. ನಮಗೆ ಎಷ್ಟು ಲೆಂತ್ ಅಲ್ಲಿ ಸ್ಟಿಚ್ ಬೇಕು, ಈಗ ಚಿಕ್ಕದಾದ ಸ್ಟಿಚ್ ಬೇಕಿದ್ರೆ 1, ಹಾಗೆ ದೊಡ್ಡ ದೊಡ್ಡ ಸ್ಟಿಚ್ ಬೇಕಿದ್ರೆ 2, ಹಾಗೆ ಇನ್ನು ದೊಡ್ಡ ಸ್ಟಿಚ್ ಬೇಕಿದ್ರೆ 4, 5 ಹಾಗೆ ಇಟ್ಕೊಳ್ತಾ ಹೋಗುದು. ಹಾಗಾಗಿ ಇದನ್ನು ಸ್ಟಿಚಿಂಗ್ ರೆಗ್ಯುಲೇಟರ್ ಅಂತ ಕರೀತಾರೆ. ನಾನು ಜಿಗ್ಜಾಗ್ ಮಿಷನ್ ತಗೊಂಡಿರೋದ್ರಿಂದ ನನಗೆ ಈ ರೀತಿಯಾಗಿ ಮತ್ತೊಂದು ಸ್ಟಿಚಿಂಗ್ ರೆಗ್ಯುಲೇಟರ್ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಗೆ ನಾರ್ಮಲ್ ಸ್ಟಿಚಿಂಗ್ ಬೇಕಿದ್ರೆ 0, ಹಾಗೆ ನಮ್ಗೆ ಜಿಗ್ಜಾಗ್ ಬೇಕಿದ್ರೆ 2, 3 ಹೀಗೆ ಇಟ್ಕೊಳ್ತಾ ಹೋಗ್ಬೋದು. ಇಲ್ಲೊಂದು ರೆಗ್ಯುಲೇಟರ್ ಇಟ್ಟಿದ್ದಾರೆ. ನಂತರ ಇದೇ ರೀತಿ ಕಡ್ಡಿ ತರ ಕಾಣಿಸ್ತಿದೆಯಲ್ಲ, ಇದಕ್ಕೆ ಸ್ಪೂಲ್ ಪಿನ್ ಅಂತ ಕರೀತಾರೆ. ಇದಕ್ಕೆ ದಾರ ಹಾಕ್ಲಿಕ್ಕೆ ಇದು ಯೂಸ್ ಆಗುತ್ತೆ. ನಂತರ ಈ ಹೋಲ್ಸ್ ಇದೆಯಲ್ಲ, ಮಧ್ಯ ಹೋಲ್ಸ್ಗೆ ಆಯಿಲಿಂಗ್ ಮಾಡ್ಲಿಕ್ಕೆ ಇಟ್ಟಿದ್ದಾರೆ, ಆಯಿಲ್ ಹಾಕ್ಲಿಕ್ಕೆ. ನಂತರ ಇಲ್ಲೊಂದು ಕಾಣಿಸ್ತಿದೆಯಲ್ಲ ಈ ರೀತಿಯಾಗಿರೋದು, ಇಲ್ಲಿ ನೋಡಿ ಈ ರೀತಿಯಾಗಿರೋದು ಕಾಣಿಸ್ತಿದೆಯಲ್ಲ, ಇದಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಥ್ರೆಡ್ ಟೇಕಪ್ ಲೇಬರ್ ಅಂತ ಕರೀತಾರೆ. ಇದಕ್ಕೆ ಥ್ರೆಡ್ ಟೇಕಪ್ ಮಾಡ್ಕೊಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದು. ನಂತರ ಇದಿಷ್ಟು ಸೆಟ್ಟಿಂಗ್ ಏನಂತ ಕರೀತಾರೆ ಅಂತ ಹೇಳಿದ್ರೆ ಥ್ರೆಡ್ ಟೆನ್ಷನ್ ಯೂನಿಟ್ ಅಂತ ಕರೀತಾರೆ. ಇಷ್ಟಕ್ಕೆ ಥ್ರೆಡ್ ಟೆನ್ಷನ್ ಯೂನಿಟ್ ಅಂತ ಕರೀತಾರೆ. ನಂತರ ಇಲ್ಲೊಂದು ಸ್ಪ್ರಿಂಗ್ ಕಾಣಿಸ್ತಿದೆಯಲ್ಲ, ಇದು ಟೆನ್ಷನ್ ಸ್ಪ್ರಿಂಗ್ ಅಂತ ಕರೀತಾರೆ. ನಂತರ ಈ ಸ್ಕ್ರೂವಿಗೆ ಟೆನ್ಷನ್ ಸ್ಕ್ರೂ ಅಂತ ಕರೀತಾರೆ. ನಂತರ ಇಲ್ಲೊಂದು ಹುಕ್ ಈ ರೀತಿ ಕಾಣಿಸ್ತಿದ್ದಕ್ಕೆ ಹುಕ್ ಅಂತ ಕರೀತಾರೆ. ನಂತರ ಅಲ್ಲೊಂದು ಸ್ಕ್ರೂ ಕಾಣಿಸ್ತಿದೆಯಲ್ಲ, ಈ ಸ್ಕ್ರೂವಿಗೆ ತಂಬ್ ಸ್ಕ್ರೂ ಅಂತ ಕರೀತಾರೆ. ಈ ಸ್ಕ್ರೂವಿಗೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ತಂಬ್ ಸ್ಕ್ರೂ ಅಂತ ಕರೀತಾರೆ. ನಂತರ ಈ ಬಾರಿಗೆ ಏನಂತ ಕರೀತಾರೆ, ಈ ರೀತಿ ಕಾಣಿಸ್ತಿದೆಯಲ್ಲ, ಇದಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ನೀಡಲ್ ಬಾರ್ ಅಂತ ಕರೀತಾರೆ. ಇದು ನೀಡಲ್. ನಂತರ ಕಾಣಿಸ್ತಿದೆಯಲ್ಲ, ಇದು ನೀಡಲ್ ಕ್ಲಾಂಪ್ ಸ್ಕ್ರೂ ಅಂತ ಕರೀತಾರೆ. ಈ ಸ್ಕ್ರೂನ ಓಪನ್ ಮಾಡ್ಬಿಟ್ಟು ನೀಡಲ್ ಚೇಂಜ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಏನಂತ ಕರೀತಾರೆ ಅಂತ ಹೇಳಿದ್ರೆ ಇದಕ್ಕೆ ಪ್ರೆಸ್ಸರ್ ಫೂಟ್ ಅಂತ ಕರೀತಾರೆ. ಇದಕ್ಕೆ ಪ್ರೆಸ್ಸರ್ ಫೂಟ್ ಅಂತ ಕರೀತಾರೆ. ಇದು ಪ್ರೆಸ್ಸರ್ ಫೂಟ್ ಸ್ಕ್ರೂ. ಇಲ್ಲೊಂದು ಸ್ಕ್ರೂ ಕಾಣಿಸ್ತಿದೆಯಲ್ಲ, ಇದು ಪ್ರೆಸ್ಸರ್ ಫೂಟ್ ಸ್ಕ್ರೂ ಅಂತ ಕರೀತಾರೆ. ಇದು ಪ್ರೆಸ್ಸರ್ ಫೂಟ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಸ್ಕ್ರೂ ಹೆಲ್ಪ್ ಮಾಡುತ್ತೆ. ಈ ಸ್ಕ್ರೂನು ಓಪನ್ ಮಾಡ್ಬಿಟ್ಟು ಫೂಟ್ ಚೇಂಜ್ ಮಾಡಿ ಮತ್ತೆ ಹೊಸದೊಂದು ಫೂಟ್ ಹಾಕ್ಬಿಟ್ಟು ಟೈಟ್ ಮಾಡಿದ್ರೆ ಈ ಫೂಟ್ ಚೇಂಜ್ ಆಗುತ್ತೆ. ಇದು ಫೂಟ್ ಚೇಂಜ್ ಮಾಡ್ಲಿಕ್ಕೆ ಈ ಸ್ಕ್ರೂನ ಹೆಲ್ಪ್ ಯೂಸ್ ಆಗುತ್ತೆ. ಇದಕ್ಕೆ ಫೀಡ್ ಡಾಗ್ ಅಂತ ಕರೀತಾರೆ. ಇಲ್ಲೊಂದಿದೆ, ಹಾಗೆ ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಇದಕ್ಕೆ ಫೀಡ್ ಡಾಗ್ ಅಂತ ಕರೀತಾರೆ. ಈ ಸ್ಟಿಚ್ ಮಾಡ್ಲಿಕ್ಕೆ, ಬಟ್ಟೆ ಮುಂದೆ ಹೋಗ್ಲಿಕ್ಕೆ, ಸರಿಯಾಗಿ ಸ್ಟಿಚ್ ಬೀಳ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಂತರ ಇದೊಂದು ಪ್ಲೇಟ್ ತರ ಕಾಣಿಸ್ತಿದೆಯಲ್ಲ, ಈ ಪ್ಲೇಟಿಗೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ನೀಡಲ್ ಪ್ಲೇಟ್ ಆರ್ ಥ್ರೋಟ್ ಪ್ಲೇಟ್ ಅಂತ ಕರೀತಾರೆ. ನಂತರ ಈ ಪ್ಲೇಟ್ ಇದೆ, ಈ ಪ್ಲೇಟಿಗೆ ಸ್ಲೈಡ್ ಪ್ಲೇಟ್ ಅಂತ ಕರೀತಾರೆ. ಇದನ್ನ ಓಪನ್ ಮಾಡ್ಬಿಟ್ಟು ಬಾಬಿನ್ ಕೂಡ ಹಾಕ್ಬಹುದು, ಹಾಗಾಗಿ ಓಪನ್ ಮಾಡ್ಲಿಕ್ಕೆ ಆಗುತ್ತೆ. ಇದಕ್ಕೆ ಸ್ಲೈಡ್ ಪ್ಲೇಟ್ ಅಂತ ಕರೀತಾರೆ. ನಂತರ ಇದನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಬೆಡ್ ಪ್ಲೇಟ್ ಅಂತ ಕರೀತಾರೆ. ಇದನ್ನ ಬೆಡ್ ಪ್ಲೇಟ್ ಅಂತ ಕರೀತಾರೆ. ನಂತರ ಇಲ್ಲೊಂದಿದೆಯಲ್ಲ, ಇದಕ್ಕೆ ಪ್ರೆಸ್ಸರ್ ಬಾರ್ ಲಿಫ್ಟರ್ ಅಂತ ಕರೀತಾರೆ. ಯಾಕಂದ್ರೆ ಈ ಪ್ರೆಸ್ಸರ್ ಬಾರ್ ಅನ್ನ ಇದು ಎತ್ತರೆ ಈ ಪ್ರೆಸ್ಸರ್ ಬಾರ್ ಲಿಫ್ಟ್ ಆಗುತ್ತೆ ನೋಡಿ, ಮೇಲಕ್ಕೆ ಬರುತ್ತೆ, ಕೆಳಗ್ ಮಾಡಿದ್ರೆ ಕೆಳಗ್ ಬರುತ್ತೆ. ಹಾಗಾಗಿ ಇದಕ್ಕೆ ಪ್ರೆಸ್ಸರ್ ಬಾರ್ ಲಿಫ್ಟರ್ ಅಂತ ಕರೀತಾರೆ. ಹೀಗಿದೆ ಟೈಲರ್ ಮಿಷನ್ ವಿವಿಧ ಪಾರ್ಟ್ ನ ನೇಮ್. ಹೀಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.